ನನಗಂಕ್ರು ಭಾಳ ಖುಷಿ ಆಗೈತಿ ನೀಲ. ಆ, ಹ್ಮ್, ನಾನು ಅಪ್ಪ ಆಗಕತ್ತೀನಿ. ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾ? ನಮ್ಮವ್ವ ಹೊಳ್ಳಿ ನಿನ್ನ ಹೊಟ್ಟೆ ಹುಟ್ಟಿ ಬರ್ತಾಳ. ನಂಗೆ ಭಾಳ ಖುಷಿ ಆಗತೈತಿ. ಆದ್ರೆ ಡಾಕ್ಟರ್ ಹೇಳು ಮಟ ನನಗೆ ಒಟ್ಟ ಸಮಾಧಾನ ಇದ್ದಿದ್ದಿಲ್ಲ. ಏನ್ ಪಾಸಿಟಿವ್ ಐತು ನೆಗೆಟಿವ್ ಐತು ಅಂತೇಳಿ ನಾನು ಹೆದರಾಕತ್ ಬಿಟ್ಟಿದ್ದೆ. ನನಗೂ ಹಂಗ ಅನಿಸ್ತ್ರಿ. ಇವ ಇದು ಏನು ಕರಿ ಐತೆ ಸುಳ್ಳು ಐತೆ ಅಂತೇಳಿ ಇದನ್ನ ಮಾಡ್ಕೊಂಡೆ ನಾನು. ಡಾಕ್ಟರ್ ಏನ್ ಹೇಳ್ಯಾರ, ಆಯಾಸ ಮಾಡ್ಕೋಬೇಡ ಅಂತ ಹೇಳ್ಯಾರ. ಅದಕ್ಕೆ ಇನ್ಮೇಗಿದ್ದು ಏನ್ ಮಾಡ್ಬೇಕು ಹೇಳಿ ನೀನ? ಸುಮ್ಮ ಕುಂತಲ್ಲಿ ಕುಂದಿರ್ಬೇಕು, ಆರಾಮಾಗಿ ಊಟ ಮಾಡ್ಬೇಕು, ಆರಾಮಾಗಿರ್ಬೇಕು. ಇನ್ನು ಕೆಲಸದ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೋಬೇಡ. ತೊಳೆಯೋದು ಬಡಿಯೋದು ಅಡಿಗೆ ಮಾಡೋದು ಏನ್ ಮ್ಯಾಗಿದ್ದೆಲ್ಲ ನಾನ ಮಾಡ್ತೀನಿ. ಅಯ್ಯೋ ನಿಮ್ಮ ಏನ್ ಡ್ಯೂಟಿ ಹೋಗ್ತೀರಾ ಏನಿಲ್ಲ? ಬರೀ ಮನೆ ಕೆಲಸ ಮಾಡ್ಕೊಂಡು ಕೂಡ್ತೀರಾ? ಡ್ಯೂಟಿ ಯಾವಾಗ ಮಾಡ್ತೀರಿ, ಮನೆ ಕೆಲಸ ಯಾವಾಗ ಮಾಡ್ತೀರಿ? ನಾ ಏನ್ ಮಾಡಿ ಮನೆ ಖಾಲಿ ಕುತ್ಕೊಂಡು? ಡ್ಯೂಟಿಗೆ ಹೋಗ್ತೀನಿ, ಮನೆ ಕೆಲಸನೂ ನಾ ಮಾಡ್ತೀನಿ. ನೀ ಮಾತ್ರ ರಾಣಿ ತರ ಸುಮ್ಮ ಕುಂದಿರ್ಬೇಕು. ಇನ್ನು ಮ್ಯಾಗಿದ್ದ ಏನು ಕೆಲಸ ಮಾಡುವಂಗಿಲ್ಲ. ಆತ್ ತಗೋ. ಈಗ ಒಂದೀಟ ಅರ್ಧ ಕೆಲಸ ಮಾಡ್ಕೊಡ್ತಿದ್ರಿ, ಇನ್ನ ನಾ ಪೂರ್ತಿ ಕುಂತ್ಕೊಂಡು ತಿನ್ನೋದಂದ್ರ ಎದ್ದು ಅಡ್ಡಾಡಕ್ ಬರ್ಲಾರ್ದಂಗ್ ಮಾಡಿರ್ತೀರಿ ನಾನು. ಬಸರೇನ್ ಮಕ್ಳು ಅಡ್ಡಾಡ್ಕೊಂತ ಇರ್ಬೇಕಂತ. ಕೂತಲ್ಲಿ ಕುಂತ್ರ ಡಾಕ್ಟ್ರು 3 ತಿಂಗಳು ಬೆಡ್ ರೆಸ್ಟ್ ಮಾಡಂತ ಹೇಳ್ಯಾರ. ಆರಾಮಾಗಿ ತಿನ್ನೋದು, ಆರಾಮಾಗಿ ಮಕ್ಕೊಳೋದು, ಅಟ್ಟೆ ನಿನ್ ಕೆಲಸ. ಅಯ್ಯ ಆ ಡಾಕ್ಟರ್ ಹೇಳ್ದಂಗ ಮಾಡ್ಕೊಂತ ಕುಂತ್ರ ಎಡ್ರಿ ಶಾನಿ ಬಾಳಿದ್ರಿ ನೀವು. ಅಲ್ಲನ ಎಲ್ಲ ನೀವು ಮಾಡ್ಕೊಂಡು ಯಾವ ಡ್ಯೂಟಿ ಹೋಗುದು ಯಾವ ಮಾಡುದು ಒಬ್ರು ಏಟಂತ ಮಾಡ್ತೀರಿ. ನೀಲಕ್ಕ ಹೋಗ್ ಬಂದ್ರೆ ಅವ ದವಾಖಾನಿಗೆ? ಹ್ಞೂನ್ರಿ ಐತಿ. ದೊಡ್ಡಮ್ಮ ಎಲ್ಲಿ ಹೋಗಿದ್ದೀನಿ ನೀನು? ಏಯಪ್ಪ ಮನ್ಯಾಗ ಕುಂತ್ಕೊಂಡು ಕಾಲು ಹಿಡ್ಕೊಂಡ್ಬಿಟ್ಟವ. ಅದಕ್ಕೆ ಸುಮ್ಮನೆ ವಾಕಿಂಗ್ ಅಂತೇಳಿ ಒಂದಿಟ್ಟು ಇಲ್ಲೇ ಮನಿ ಮುಂದೆ ಅಡ್ಡಾಡಿ ಬರ್ಬೇಕಂತೇಳಿ ಹೋಗಿದ್ನ್ಯಾ. ಏನಂದ್ರ ನೀಲಕ್ಕ ಡಾಕ್ಟ್ರು? ಅತ್ತಿ ನೀವ್ ಹೇಳಿದ್ದ ಕರೆ ಆಯ್ತ್ರಿ. ದೇವ್ರು ಕಲ್ಯಾಣ ಮಾಡಿದ, ಚಲೋ ಆತ್ ಬಿಡು. ಹುಡುಗ ನೈನಾ ಸುಮ್ಮನೆ ಅದೆಯಲ್ಲ, ಹೋಗಿ ಇಂಥ ಸಿಹಿ ಸುದ್ದಿ ಕೊಟ್ಟು ಸಿಹಿ ತರ್ಲಿಕ್ಕಂದ್ರೆ ಹಂಗ? ಹೋಗು 1 ಕಿಲೋ ಪೇಡಿ ತರೋಗು. ಹೌದಲ್ ಬಿಡು, ತರ್ತೀನಿ ತಡಿ. ಈ ಸದ್ಯಕ್ಕೆ ಹೋಗಿ ತಗೊಂಡ್ಬರ್ತೀನಿ. ಅದೆಲ್ಲ ಯಾಕ ಬ್ಯಾಡ, ಬರ್ರಿ ಮನ್ಯಾಗ ಏನಾರ ಶಾಗಿ ಪಾಯಸ ಅದು ಮಾಡ್ತೀನಿ ಬರ್ರಿ. ಇಲ್ಲ ತಗೊಂಡ್ ಬರ್ತೀನಿ ತಡಿ. ಚಲೋ ಆತವ ನೀಲಕ್ಕ. ನೀಲಕ್ಕ ನಾನು ನಿನ್ನೆ ರೊಕ್ಕದ ಹೇಳಿದ್ದೆ ಏನ್ ಮಾಡಿದಿ? ಅಲ್ಲ ಒಂದು 4,000 ಭಾಳ ಏನು ಬೇಡ. ಸುಮ್ಮನೆ ಅವನು ಖರ್ಚು ಮಾರ್ಗ ಇರ್ತಾವ ಹೆಣ್ಮಕ್ಳ ರೀತಿ ಅಂತೇಳಿ ನೀ ಅಲ್ಲಿ ಇಲ್ಲೇ ತೆಗೆದಿಟ್ಕೊಂಡಿರ್ತಿಲ್ಲ. ಒಂದು 4,000 ಕೊಡೆಯವ. ನಾನು ನೋಡಿಲ್ಲ ಈಗ ಬಂದು ಕೊಡೇನ ಕೊಡ್ತೀನಿ. ಈಗ ನಾನು ನವೀನ ಕೇಳ್ತಿದ್ನಿವ, ಮತ್ತು ಸುಮ್ಮನೆ ಎಲ್ಲಿ ತಗಲ್ಲ ಹೌದಿಲ್ಲ, ಅವಂಗೂ ಖರ್ಚಿನ ಮಾರ್ಗ. ನೋಡುವ, ನಾನು ನಿಮ್ಮ ಮ್ಯಾಲೆ 8 ದಿನ ಅಂತೇಳಿ ಜೋಡಾಗಿರ್ಲಿ. ನಂದು ಒಂದು ಮನಿ ಆತಂದ್ರೆ ನಾ ಆತಾಗ ಹೋಗ್ಬಿಡ್ತೀನಿ. ಅದಕ್ಕೆ ನನಗೆ ರೊಕ್ಕ ಕೊಡವ. ಆಯ್ತು ತಗೋರಿ. ಮತ್ತು ಇವಂಗೆ ಹೇಳಕ್ಕೆ ಹೋಗ್ಬೇಡ ನವೀನಾಗ. ಮತ್ತು ಏನಾರು ತಿಳ್ಕೊಂಡಾನ ಅದಕ್ಕೆ. ಸರಿ ಅತ್ತಿ. ಖುಷಿ ನೋಡಿ ಕುಂಡ್ಯಾ ಹೋಗ್ತೈತಿ. ಯಾ ಸೀಮ್ಯಾಗ ಇಲ್ಲಾರ್ದ ಈ ನಾವೇನು ಐತಿ ಬಸ್ರಾಗ ಎಷ್ಟು ಕುಂದ್ ಕಪ್ಪಳಿಸ್ತಾನೆ ನೋಡು. ಎಷ್ಟು ದಿನ ಇರ್ತೈತಿ ಏನಿದು ಸಡಗರಕ್ಕೆ ಸಗಣಿ ತಿಕ್ಲಿ. ಅತ್ತಿ ತಗೋರಿ. ನಾ ಆದಷ್ಟು ಹೋಗಿ ಕೊಡ್ತೀನಿ ಇವ. ಅದು ಇವ್ರಿಗೆ ಖರ್ಚಿಗೆ ಕೊಟ್ಟಿರ್ತಾರಲ್ಲ, ಅದ್ರಾಗ ನಾನು ಉಳಿಸಿದ್ದ ರೊಕ್ಕ ಇವು. ನನಗೇನು ಗೊತ್ತಿಲ್ಲನ, ನೀನು ಕೈ ಹಿಡ್ತಾ ಮಾಡಿ ಬಾಳೆ ಮಾಡ್ತಿ ಅಂತ ಗೊತ್ತೈತಿ, ನನಗೆಲ್ಲ ಗೊತ್ತೈತಿ. ಆಯ್ತಾಳೆವ, ನಾ ಎಲ್ಲ ನಿನಗೆ ಹೊಳೆ ರೊಕ್ಕ ಮುಟ್ಟಿಸ್ತೀನಿ. ಸರಿ ಐತಿ. ಕೊಡ್ತೀನಿ ಬಾ, ರೊಡ್ಡ ಕೊಡ್ತೀನಿ ರೊಡ್ಡ. ನೋಡು ಇಟ್ಟುಕೊಂಡು ರೊಕ್ಕ ಎಲ್ಲಿಟ್ಟಿದ್ದಾಳೆ ಇವಳು. ವಾ 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 ವಾ. ಹೊಳೆ ಕೊಡ್ತೀನಿ ಬಾ. ಆದ್ರೂ ಬಕ್ರ ಅದಾವ. ನಾನು ಮಾಡಿದ್ದ ನಾಟಕನ ಒಟ್ರು ನಂಬಿಬಿಟ್ರು. ಏನು ಮಾಡಲಿ, ನಾಟಕ ಮಾಡ್ಲಿಕ್ಕಂದ್ರೆ ಬದುಕಾಗಿಲ್ಲ. ನಮ್ಮ ತಾವು ನಾಟಕ ಮಾಡಿ ಬದುಕಬೇಕು. ಪಾಪುಗ ಆರಾಮ ಆಗ್ಲಿಕ್ಕಂದ್ರ ಹೌದು ಈಗಿದ ತಪ್ಪು ಈಗಿನ ಎತ್ಕೊಂಡಿದ್ದಕ್ಕೆ ಹಂಗತಿ ಆಗೈತೆ ಅಂತಾರ. ಅಯ್ಯೋ ಶಿವನೇ, ನಾ ಏನು ಮಾಡಲಿ? ಪಾಪುಗ ಆದಷ್ಟು ಲಗುನ ಆರಾಮ ಮಾಡಪ್ಪ ತಂದೆ ಭಗವಂತ. ಈ ತಿಂಗಳ ಬರೋದು ಅದನ್ನ ನೀನೇ ಸೃಷ್ಟಿ ಮಾಡಿರೋದು. ಹೆಣ್ಣಿಗೆ ತಿಂಗಳ ಇದು ಬರೋದು ಹೋಗೋದು ನೀನೇ ಸೃಷ್ಟಿ ಮಾಡಿರೋದು. ಅದು ಬಂದಾಗ ಮಗು ಎತ್ಕೊಂಡ್ರೆ ಮಗುಗ ಅದೇನೋ ಆಗುತ್ತ ಅಂತಂತಾರಲ್ಲ, ಎಂಥದಪ್ಪ ಇದು? ನನಗೊಂದು ಪಾಪ ಆಗ್ಬೇಕಪ್ಪ, ಇಲ್ಲ ಅಂದ್ರನ ಹಿಂಗ ತಾಲಾಗೊಂದು ಮಾತಾಡ್ಕೊಂತ ಹೋಗ್ತಾರ. ಹೆಣ್ಣಿಗೆ ಆಸ್ತಿ ಅಂತಸ್ತಿಕಿನ ಹೆಣ್ಣಾಗಿ ಹುಟ್ಟಿಂದ ಲಗ್ನಾಗಿಂದ ತಾಯ್ತನನ ಮುಖ್ಯ ಆಗುತ್ತ. ತಾಯಿ ಆದ್ರೆ ಆಕೆ ಬೆಲೆ, ಇಲ್ಲ ಅಂದ್ರೆ ಬೆಲೆನೇ ಇಲ್ಲ ಹೆಣ್ಣಿಗೆ. ಈ ಸತಿ ನಮ್ಮನಿಯರು ಬಂದ್ರಂದ್ರ ಅವ್ರು ಕೂಡ ಹೋಗ್ಬಿಡ್ತೀನಿ ನಾನು. ಇಲ್ಲೆಲ್ಲ ಹಳ್ಳ್ಯಾಗ ಒಂದು ಮಗು ಆಲಿಕ್ಕಂದ್ರೆ ಅದು ಏನು ಮಾತಾಡ್ತಾರ, ಬಾಯಿ ಬಂದಂಗ ಮಾತಾಡ್ತಾರ. ಇಲ್ಲ ಅನಿಸ್ಕೊಂಡು ಹೋಗಿರ ಅಲ್ಲೇ ಹೋಗಿರೋದು ವಾಸಿ. ಇಲ್ಲ ಅಲ್ಲೇ ಹೋಗ್ತೀನಿ ನಾನು, ಅಲ್ಲೇದ ಹೋಗಿ ದವಾಖಾನೆ ತೋರಿಸ್ಕೊತೀನಿ. ಇವ್ರ ಮುಂದೆ ಏನಾರ ಹೇಳಿದ್ನಿ ಅಂದ್ರೆ ಪಾಪ ಇವರು ಬ್ಯಾಸರ ಮಾಡ್ಕೋತಾರ. ಬೇಡ, ಯಾರ ಮುಂದನು ಇವ್ರು ಹಿಂಗಂದ್ರಿ ಅಂತ ಹೇಳೋದೇ ಬೇಡ. ತೊಟ್ಲ ಎಲ್ಲ ಚಂದ ಅಲಂಕಾರ ಮಾಡಿಯಪ್ಪ ಹಸ್ರಿದಾರ. ಕಾಕ ನನ್ನ ಸೊಸಿದ ನಾಮಕರಣ ಹಂಗ ಇದನ್ನ ಮಾಡಕ್ ಬರ್ತತನ? ಎಲ್ಲ ನಡೆಯೋಂಗ್ ನಡೆಯಾಕತತಿ. ಆದ್ರ ನನ್ನ ಮಗಳು ಬಾಳಿನ ಹಾಳತಲ್ಲ ಶ್ರೀಧರ.
ಗಂಡ ಹೆಂಡ್ರು ಒಟ್ಟಿಗೆ ಬಾಳ್ಬೇಕಾದ ವಯಸ್ಸಿನ್ಯಾಗ ನನ್ನ ಮಗಳು ವಿಧವೆ ಆಗಿ ಕುಂತ್ಕೊಂಡ್ಲ. ಆ ಖುಷಿನ ಕಟ್ಕೊಂಡು ಹೆಂಗ್ ಜೀವನ ಮಾಡ್ತಾಳೋ ಏನೋ. ಕಾಕ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಯಾಕ್ರಿ ನಾವಿಲ್ಲನ ನಾವು ನೋಡ್ಕೊಂಡು ಹೋಗ್ತೀವಿ ನಮ್ಮ ತಂಗಿನ. ನೋಡ್ಕೊಂಡು ಹೋಗಿರಪ್ಪ. ಆತ ಆದ್ರ ಎಲ್ಲರೂ ಜೀವನ ಮಾಡ್ಬೇಕಾದ ವಯಸ್ಸಿನ್ಯಾಗ, ಗಂಡ ಹೆಂಡ್ರು ಚಂದಗಿರ್ಬೇಕಾದ ವಯಸ್ಸಿನ್ಯಾಗ ನನ್ನ ಮಗಳು ಒಂಟಿಯಾಗಿ ಅಡ್ಡಾಡ್ತಾಳಲ್ಲ, ಎಷ್ಟು ಸಂಕಟ ಆಗತ್ತಂತ ಮಾಡ್ತಿ. ಆಕಿನ್ ನೋಡೋಣ ನನಗೆ ಎದಿಗೆ ಕಲ್ಲು ಬಡ್ದಂಗೆ ಆಗುತ್ತೆ ಶ್ರೀಧರ. ಈಗ ನೋಡು, ಆ ತಂದೆ ತಾಯಿ ಆಧಾರ ಪೂಜೆಗೆ ಕುಂದಿರ್ತಾರ, ಆ ಈ ಹೆಸರಿಡು ಮುಂದಾಗ ಅದು ಪೂಜೆ ಮಾಡಿಸ್ತಾರ. ಆದ್ರೆ ನನ್ನ ಮಗಳಿಗೆ ಆ ಭಾಗ್ಯನ ಇಲ್ಲ. ಇಷ್ಟು ಸಣ್ಣ ವಯಸ್ಸಿನ್ಯಾಗ ನನ್ನ ಮಗಳಿಗೆ ಹಿಂಗಾಗತ್ತಂತ ನನಗೆ ಗೊತ್ತಿರ್ಲಿಲ್ಲ ಶ್ರೀಧರ. ಆಗಿದ್ದು ಹೊಳ್ ಬರ್ತೇನ್ರಿ ಕಾಕ. ಮುಂದೆ ಏನಾಗ್ಬೇಕು ಅದನ್ನ ನೋಡ್ಕೊಂಡು ಹೋಗ್ಬೇಕ್ರಿ ಕಾಕ. ಅದನ್ನ ಮನಸ್ಸಿಗೆ ಹಚ್ಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ಇರೋದು ಸರಿ ಅಲ್ರಿ. ಓ ತೊಟ್ಲ ತಯಾರು ಮಾಡಿಬಿಟ್ರೇನಪ್ಪ? ಚಂದ ತಯಾರು ಮಾಡಿರೇನ? ಚಂದ ಆಗೈತೇನ? ನೋಡುವ ತೊಟ್ಲ ಇನ್ನಟ್ಟು ಡೆಕೋರೇಷನ್ ಮಾಡ್ಬೇಕು ಏನು ಈಗ ಹೇಳು. ಮತ್ತೆ ಹಿಂದೆ ಕಡೆ ನನ್ನ ಮಗಳು ಹೆಸರಿಡು ಮುಂದಾಗ ತೊಟ್ಲಕ್ಕ ಡೆಕೋರೇಷನ್ ಮಾಡಿದ್ದಿಲ್ಲ ಅಂತ ಮುಂದೆ ಜಗಳ ತೆಗಿಬೇಡ್ರಿ ನಾವ. ಇಲ್ಲಪ್ಪ ಅಣ್ಣ. ಅಪ್ಪ ಯಾಕ ನೀವ್ಯಾಕೆ ಸಪ್ಪಾಗಿ ನಿಂತೀರಿ? ಯಾಕೂ ಇಲ್ವಾ ಅಣ್ಣ, ತಂದೆ ತಾಯಿ ಪೂಜೆ ಕುಂದ್ರಬೇಕಾ? ಮಗುವಿನ ನಾಮಕರಣ ದಿನ ಅದು ಪೂಜೆ ಅದು ಮಾಡಿಸ್ತಾರಲ್ಲ, ಅದಕ್ಕೆ ಗಂಡ ಹೆಂಡತಿ ಕುಂದ್ರಬೇಕಾ? ನನಗಂಕರು ಆ ಭಾಗ್ಯ ಇಲ್ಲ. ಅದಕ್ಕೆ ನೀನು ವೈನಿ ಕುಂದಿರ್ತೀರಾ ಪೂಜೆಗೆ? ಆತಾಳ್ಬೇಕು ಕುಂಡಿರ್ತೀವಿ. ಅಪ್ಪ ನೀವ್ಯಾಕೆ ಮಗ ಸಪ್ಪ ಮಾಡ್ಕೊಂಡು ಅಡ್ಡಾಡಕತ್ತೀರಿ? ಇವತ್ತ ನಿಮ್ಮ ಮೊಮ್ಮಗಳದು ಹೆಸರು ಹುಡುದೈತಿ. ಚಲೋ ತಂದು ಒಂದು ಹೆಸರು ಹುಡುಕಿ ಇಡ್ತೀನಿ ಅಂದಿದ್ರಿ. ಒಂದು ಚಲೋ ಹೆಸರು ಹುಡುಕಿ ಇಡ್ಬೇಕು. ನೀವು ಹೇಳಿದ್ದೆ ಇಡ್ತೀನಿ ನನ್ನ ಮಗಳಿಗೆ ಹೆಸರು. ಆಯ್ತು ಅಣ್ಣ, ಶ್ರೀಕಾಂತ್ ಅಣ್ಣ ಫೋನ್ ಹಚ್ಚಿದ್ದಿ, ಹೆಸರಿಡಕ್ ಬಾ ಅಂತ ಹೇಳಿದಿ. ಹೇಳಿನಿ ಬರಕಾಗುತ್ತೆ ಇಲ್ಲ ಅಂತ ಅನ್ನಕತ್ತಾನ. ಇನ್ನೂ ನನ್ನ ಮ್ಯಾಸ್ ಇಟ್ಟು ಹೋಗಿಲ್ಲ ಏನು ಅಣ್ಣಗ? ಏನ ಸಿಕ್ಕ ಅಂತಲ್ಲ, ನಿನ್ ಜೀವನ ಹಿಂಗತಿ ಆತಲ್ಲ ಅಂತ ಒಂದ್ ಕಡೆ ಎಲ್ಲೋ ಮನಸ್ನ್ಯಾಗ ಅವಂಗ ಬೇಜಾರ ಐತವ ಅಷ್ಟೇ. ಪಾಲಿಗೆ ಬಂದಿದ್ದೆ ಯಾರಾದರೂ ಬ್ಯಾಡ ಅನ್ನಕ್ಕಾಗತ್ತನ? ನನ್ನ ಹಣೆ ಬರ ಈಟ ಇತ್ತು, ಈಟ ಆತಷ್ಟೇ. ಈ ಹುಡುಗರು ಇನ್ನೂ ಏನು ಮಾಡಿಲ್ಲ. ಏ ಪರವ, ಕೊಡ ತುಂಬ ಒಂದು ಬಾಬೆ ಯಾವಾರ ಅದಕ್ಕೆ ಬರ್ರಿನ ಹೆಸರಿಡ ಗೊತ್ತಾಗತ್ತೆ. ಬರ್ರಿ ನಿಮ್ಮ ನಿಮ್ಮ ಏ ಸುಮಿತ್ರಿ, ಲೇ ಲಗು ಲಗು ಬರ್ರಿ, ಲೇ ಗುಗ್ರಿ ತಗೊಂಬರ್ರಿ, ಅವನ ಆ ಖುಷಿನ ತಗೊಂಬರ್ರಿನ. ಯವ್ವ ಪರವ ಸಾಕು ಬಿಡ. ನಮ್ಮವ್ವ ಯಾ ನಮ್ಮನಿ ತಿತ್ತಿ ಹುಡುಗಿನ ಹಿಂಗತಿ ಮಾಡಿ ಆ ಹುಡುಗಿ ನೆದ್ರ ಮಾಡ್ತೀರಿ. ಕರ್ಕೊಂಬರ್ರಿನ. ಏ ತಂಗಿ, ನೀ ಹಿಂಗ ನಿಂತಿಲ್ಲ ಇದ ಸೀರೆಗ? ಹೋಗು ಸೀರೆ ಉಟ್ಕೊಂಬರೋ ಬೇರೆದು. ಯಾಕ ಅಮ್ಮ, ಇದಕ್ಕೇನಾಗೈತಿ? ನಾ ಇದ ಸೀರೆ ಮ್ಯಾಗಿರ್ತೇನೆ. ಏನಾಗಂಗಿಲ್ಲ, ಚಲೋದೊಂದು ಸೀರೆ ಉಟ್ಕೊಂಬರು. ಹೋಗು, ನನ್ನ ಮಾತು ಕೇಳ್ತಿ ಏನು ಒಲ್ಲೆ? ಹೋಗು. ನಾ ಉಟ್ರೆ ಇಷ್ಟು ಬಿಟ್ರೆ ಇಷ್ಟು. ಈಗ ಹೇಳ್ದಷ್ಟು ಕೇಳ್ಬೇಕು ಅಟ್ಟ. ಹಿರೇತನ ಮಾಡಬೇಡ್ರಿ, ಹೋರಿ. ನಮ್ಮ ರೇಣು ನೋಡಿದ್ರೆ ಕಳ್ಳು ಕಿತ್ತು ಬಂದಂಗಾಗತ್ತೆ. ಮುಂದಕ್ಕೆ ಜೀವನ ಹೆಂಗನಪ್ಪ? ಈ ಖುಷಿನ ಕಟ್ಕೊಂಡು ಹೆಂಗೆ ಜೀವನ ಮಾಡ್ತಾಳೆ ನಮ್ಮ ರೇಣಕ್ಕ? ಯಾಕೆ ಚಿಂತೆ ಮಾಡ್ತಿರ್ವಿ? ನಾವೆಲ್ಲರೂ ಇಲ್ಲ. ನಾವೆಲ್ಲರೂ ಇದ್ದಾಗ ಚಿಂತೆ ಯಾಕೆ ಮಾಡ್ತೀರಿ? ನಾವೆಲ್ಲ ನೋಡ್ಕೊಂಡು ಹೋಗ್ತೀವಿ. ನಿಮ್ದು ಸಾಗಡನ ನಿಮಗೆ ಗೊಜ್ಜಪ್ಪ. ಇನ್ನು ಆಕೆ ನೀನು ನೋಡ್ಕೊಂಡು ಹೋಗ್ತೀರಿ. ಮನಿ ತಣ್ಣಗೆ ತಣ್ಣೀರು ಅನಿಸ್ತು. ಈ ಮುದಿಗೆ ಒಬ್ಬಾಕಿ ಹೋದ್ಲ, ರಾಧಾನ ಒಬ್ಬಾಕಿನ ಆಕಿನ ಮೆಟ್ಟಿಗೆ ಹೆಚ್ಚಿದ್ವಿ. ಇನ್ನು ಇವು ಎರಡು ತಕ್ಕಳ ಬಸ್ಸನ್ನ ನಮ್ಮ ಹಾದಿಗೆ ತರಬೇಕು. ಹೌದಕ್ಕ, ಇವ್ರ ಕೆಟ್ಟ ಗುಣ ಎಲ್ಲ ಬಿಡಿಸ್ಬೇಕು. ಬರೀ ಮಂದಿಗೆ ಕೇಡ ಬಯಸ್ತಾ ಇದಾರ. ಊರಾಗ ಎಲ್ಲರಿಗೆ ತೊಂದರೆ ಕೊಟ್ಕೊಂಡು ರೌಡಿಸಮ್ ಮಾಡ್ಕೊಂಡು ಅಡ್ಡಾಡಕತ್ತಾರ. ಇವ್ರನ್ನೂ ಬದಲು ಮಾಡ್ಬೇಕಕ್ಕ ನಾವು. ಕರೆ ಬಂದ್ರವ, ಇಂಥವ್ರು ನಮ್ಮ ಗಂಡ್ರ ಅಂತ ಹೇಳ್ಕೊಳಕ ನಮ್ಗೆ ನಾಚಿಗೆ ಬರಾಕತ್ತೈತಿ. ಇವ್ರನ್ನೂ ಬದಲು ಮಾಡ್ಬೇಕು. ಏನು ಮಾಡ್ಬೇಕು ಇವ್ರಿಗೆ ಅಂತ ಗೊತ್ತಾಗವಲ್ದು. ಜಾನ್ರಿಗೆ ಮಾತಿನ ಪೆಟ್ಟಂತ, ಕೋಣರಿಗೆ ಲತ್ತೆ ಪೆಟ್ಟಂತ. ಇವು ಜಾನ್ರಲ್ಲ. ಇವ್ರಿಗೆ ತಿದ್ದಿ ತೀಡಿ ಹೇಳಾಕ. ಇವರು ಕೋಣ್ರ, ಇವ್ರಿಗೆ ಲತ್ತೆ ಪೆಟ್ಟು ಕೊಡ್ಬೇಕು. ಹೌದು ಹೌದಕ್ಕ. ಶ್ರೀಪತಿ, ಬಾಯನ್ ಮತ್ತೆ ಬಾಯಾಗೈತಿ, ಬಂದು ಒಕ್ಕರ್ಸ್ಕೊಂಡು. ಶ್ರೀಪತಿ ಇಲ್ಲ ಮನ್ಯಾಗ? ಬಾವರವರು ಅಲ್ಲಿ ಹಿಂದ ಹಿತ್ಲಾಗ ಏನೋ ಮಾಡಾಕತ್ತಿದ್ರಿ. ಮಾಡು ಕೆಲಸ ನೀನ್ ಇಟ್ಬಿಟ್ಟ ಮಾಡಂಗೇ ಇಲ್ಲ. ಶ್ರೀಪತಿ ಆ ಹಿತ್ತಲ ಕುತ್ಕೊಂಡು ಏನ್ ಮಾಡ್ತಿದ್ದಾನ? ಬಾರ್ಲಿ ಕೇಳಣ. ಯಾಕೋ ಸಿಟಿಗಿದ್ದಿಲ್ಲ ಏನಕ್ಕ? ಈ ಊರನ್ ಮಂದಿ ಏನ್ ಅನ್ಕೊಂಡಿದ್ದಾರ್ಲೆ? ಇಷ್ಟು ವರ್ಷ ಆ ಬ್ಯಾಂಕಿಂದ ಇಲೆಕ್ಷನ್ ನಿಂತಾಗ ನಾನು ಆರಿಸ್ಬಿಡ್ತಿದ್ದೆ. ನನ್ನ ವಿರುದ್ಧವಾಗಿ ಒಬ್ರು ನಿಂದಿರ್ತಿದ್ದಿಲ್ಲ. ಈ ಸತಿ ನಮ್ಮ ರಾಧಾರ ಮಾವ್ ನಿಂತಾನ. ಅವನು ಮಾತ್ರ ಸುಮ್ನೆ ಬಿಡಬಾರ್ದ್ಲೆ. ಅವ್ರ ಮನಿನ ಚಿಂತೆ ಉಡಾಯಿಸ್ಬೇಕು. ಮಂದಿ ನನಗ ಸಪೋರ್ಟ್ ಮಾಡ್ತಿದ್ರ. ಆದ್ರೆ ಈಗ ಯಾಕ ನಮ್ದು ವರ್ಚಸ್ ಕಡಿಮೆ ಆಗೈತ್ಲಿ ಈ ಊರಾಗ. ಮತ್ತೆ ಚಲೋ ಮಾಡ್ಬೇಕು ನಮ್ದು ಆಟನ. ಹೌದೌದನ್ನ ಹಂಗೆ ಮಾಡ್ಬೇಕು. ಅಲ್ಲ ಅವ್ರ ಹತ್ರ ಏನೈತಿ ಅಂತ ಹೇಳಿ ಮಂದಿ ಎಷ್ಟು ಬಡ್ಕೊಳಕತ್ತಾರ ಅಂತೀನಿ ನಾನು. ನಿಮ್ಮ ಹತ್ರ ದುಡ್ಡು ಐತಿ, ಆದ್ರೆ ಅವ್ರ ಹತ್ರ ಜನ ಅದಾರ. ಅವರು ಒಳ್ಳೆ ಕೆಲಸ ಮಾಡ್ತಾರ. ನೀವು ಕಡಿ ಹೊಡಿ ಬಡಿ ಅನ್ನೋದು ಮಾಡ್ತೀರಿ.
ಹೆಣ್ಮಕ್ಳು ಹೆಣ್ಮಕ್ಳಂಗಿದ್ರ ಚಂದ. ನಿಮ್ದು ಏನಿದ್ರು ಆ ಅಡಿಗೆ ಮನಿ ಚೌಕಟ್ನ್ಯಾಗ ಇರ್ಬೇಕು. ಅದು ಬಿಟ್ಟು ನಮ್ ವ್ಯವಹಾರದಾಗ ತೆಲಿ ಹಾಕಿದ್ರ ತೆಲಿನ ಕತ್ತರಿಸ್ತೀನಿ. ಏನ್ ಅನ್ಕೊಂಡಿರಿ? ನಮಗ ಮಾತಾಡುವಷ್ಟು ದೊಡ್ಡದಾಗ್ಬಿಟ್ರೇನ? ಸೊಕ್ಕ ಬಂತನ? ತಿಮ್ಮರು ಬಂತನ ತಿಂದ? ಅಯ್ಯೋ ನನ್ನ ಮ್ಯಾಲ ಸಿಟ್ಟಾಗ್ಬೇಡ್ರಿ, ನಾನು ಆ ಅರ್ಥದೊಳಗೆ ಹೇಳಿಲ್ಲ ನಿಮಗೆ. ನನಗ ನೀ ಉಪದೇಶ ಕೊಡಕ್ ಬರ್ಬೇಡ. ನಿಂದೇನಿದ್ರು ಅಲ್ಲೇ ಅಡಿಗೆ ಮನ್ಯಾಗನ. ಉಪದೇಶ ಕೊಡುವಷ್ಟು ದೊಡ್ಡಕಿನೂ ಅಲ್ಲ ನಾನು, ನಿಮ್ಮಷ್ಟು ತಿಳುವಳಿಕೆನೂ ಇಲ್ಲ ನನಗೆ. ಆದ್ರೆ ನೀವು ಈ ಊರಾಗ ಯಾವಾಗಲೂ ನಿಮ್ಮ ಹೆಸರೇ ಇರಬೇಕು ಅಂತಂದ್ರೆ ಅದು ನೀವು. ಇಷ್ಟಾದ್ರೂ ನೀ ಮಾತಾಡಕತ್ತಿಯಲ್ಲ ನಡಿ. ಅದೆಲ್ಲ ನಿನ್ಗೆ ಎದಕ್ ಬೇಕು? ತಡಿಯನ್ನ ಏನೇ ಹೇಳಕತ್ತಾರ ಕೇಳೋನು. ಅವ್ರನ್ನೂ ಒಂದಿಟ್ಟು ಕೇಳೋನ್ ತಡಿಯೋ. ಏನೋ ಶಾಣೆತನ ಮಾಡಿ ಏನೇ ಹೇಳಕತ್ತಾರ ತಡಿ ಕೇಳೋನು. ಏನ್ ಹೇಳ್ರಿ ಮಂಗಿ? ಅದು ಊರಾಗ ನೀವೇ ಬರೀ ರೌಡಿಸಮ್ ಮಾಡ್ತೀರಿ. ಜನಗಳಿಗೆ ಅವರು ರೌಡಿ ಇದಾರ, ಬರೀ ರೌಡಿಸಮ್ ಮಾಡ್ತಾರ ಅಂತೇಳಿ ಅವ್ರ ತಲೆಯಾಗ ಕೂತು ಬಿಡ್ತೈತಿ. ಅದಕ್ಕೆ ಅವು ಜನಗಳಿಗೆ ಇಷ್ಟ ಆಗಂಗಿಲ್ಲ. ಇದು ಹೆದರ್ಸೋದು ಬೆದರ್ಸೋದು ಅದನ್ನೆಲ್ಲ ಬಿಡಬೇಕು. ಈಗ ಜನಗಳ ಜೊತೆ ನೀವು ಚಂದಾಗ ಬೆರಿಬೇಕು. ಆಮೇಲೆ ಮಠಮಾನ್ಯಕ್ಕೆಲ್ಲ ದುಡ್ಡು ಕೊಡಬೇಕು. ಇದೆಲ್ಲ ರೌಡಿಸಮ್ ಬಿಡಬೇಕು. ಕಡಿ ಹೊಡಿ ಬಡಿ ಅಂದರೆ ಯಾರಿಗೂ ಇಷ್ಟ ಆಗಂಗಿಲ್ಲ. ಈಗ ನೋಡಿ, ಅವ್ರ ಹತ್ರ ಏನೂ ಇಲ್ಲ ಅಂದ್ರೂ ಅವ್ರ ಹತ್ರ ಒಳ್ಳೆ ಗುಣ ಐತಿ. ಇಲ್ಲದವ್ರಿಗೆ ಒಂದು ರೊಟ್ಟಿ ಕೊಡ್ತಾರೆ. ನೀವು ಇಷ್ಟೆಲ್ಲ ಇದ್ಕೊಂಡ್ರು ಏನೂ ಕೊಡಂಗಿಲ್ಲ. ಮಠಮಾನ್ಯಕ್ಕೆ ರೊಕ್ಕ ಕೊಡ್ರಿ, ಆಮೇಲೆ ದಾನ ಧರ್ಮ ಮಾಡ್ರಿ. ಹಿಂಗೆ ನೋಡ್ರಿ, ನಾ ಏನು ಹೇಳಕ್ಕೆ ಬರ್ತೀನಿ ಅಂದ್ರೆ ಸಿಟ್ಟು ಮಾಡ್ಕೋಬೇಡ್ರಿ ನೀವು. ನಾ ಏನು ಹೇಳಕ್ಕೆ ಬರ್ತೀನಿ ಅಂದ್ರೆ ನಿಮ್ಮದು ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ. ನೋಡು ಇವ್ರು ಇಷ್ಟು ಕೊಟ್ಟರು ಹಿಂಗೆ ಕೊಟ್ಟರು ಅಂತೇಳಿ ಜನಗಳ ಮನಸ್ಸಿನಾಗ ನೀವು ಉಳಿತೀರಿ. ನೀ ಕಡಿ ಹೊಡಿ ಬಡಿ ಅನ್ನೋರಿಗೆ ಯಾರೂ ಬೆಲೆ ಕೊಡಂಗಿಲ್ಲ. ಇದು ನನ್ನ ಅಭಿಪ್ರಾಯ. ನೀವು ಯಾವಾಗಲೂ ಚಂದಾಗಿರಬೇಕು, 4 ಮಂದಿಯಾಗ ಅಡ್ಡಾಡ್ಬೇಕು ಅನ್ನೋ ಆಸೆ ನಂದು. ನಿಮಗೆ ಯಾರೂ ರೌಡಿ ಅನ್ಬಾರ್ದು. ಒಳ್ಳೆ ಮನುಷ್ಯ ಅನ್ಬೇಕು. ಅಂದ್ರೆ ಈಗ ನಾ ಕೆಟ್ಟವದೀನಿ ಅಂತ ಆತ ನಿನ್ ದೃಷ್ಟಿ ಒಳಗ? ಹಂಗಲ್ಲ ರೀ, ನಾ ಹೇಳೋದಿದ್ದು ಮಾತಿನ ಅರ್ಥನ ಬೇರೆ, ನೀವು ತಿಳ್ಕೊಂತ ಇರೋದ ಬೇರೆ. ನಾ ಹಂಗೆ ಹೇಳಕತ್ತಿಲ್ಲ, ನೀವು ಕೆಟ್ಟವರು ಅಂತ ಹೇಳಕತ್ತಿಲ್ಲ. ಆದ್ರೆ ನೀವು ಜನಗಳ ಮನಸ್ಸಿನಾಗ ಉಳಿಬೇಕಂತಂದ್ರೆ ದಾನ ಧರ್ಮ ಮಾಡ್ರಿ, 4 ಮಂದಿಗೆ ಏನಾರ ಒಳ್ಳೆ ಕಾರ್ಯ ಮಾಡ್ರಿ. ಈಗ ನೋಡ್ರಿ, ಅವ್ರನ್ನ ತುಳಿಬೇಕಂದ್ರೆ ಈಗ ಇವತ್ತ ನಿಮ್ದು ಬ್ಯಾಂಕಿಂದ ರಾಧಾರ ಮಾವ ಈಗ ಬ್ಯಾಂಕಿಂದ ನಿಮ್ಮ ಅಪೋಸಿಟ್ ನಿಂದ್ರಾಕತ್ರ ಅದ್ರಾಗ, ಮತ್ತು ನಾಳೆ ನಿಮ್ಮ ಇಲೆಕ್ಷನ್ ನಿಂದಿರ್ತೀರ, ಅದಕ್ಕೂ ಅಪೋಸಿಟ್ ಆಗಿ ನಿಂದಿರ್ತಾರ. ಜನಗಳಿಗೆ ನೀವು ಯಾವಾಗಲೂ ಹಿಂದಕ್ಕೆ ಬಿದ್ದು ಬಿಡ್ತೀರಿ. ಜನಗಳ ಕಣ್ಣಾಗ ನೀವು ಇರ್ಬೇಕಂದ್ರೆ ಆದಷ್ಟು ನೀವು ಒಳ್ಳೇದು ಬಯಸ್ರಿ, ಜನಗಳಿಗೆ ಹತ್ರ ಆಗಕ್ಕೆ ನೋಡ್ರಿ ಅಂತ ಹೇಳೇನಿ ಅಷ್ಟೇ. ಇದು ನನ್ನ ಅಭಿಪ್ರಾಯ. ನೋಡ್ರಿ, ನಿಮ್ಮ ವಿಚಾರ, ನಾನೇನು ನಿಮಗೆ ಕೆಡಕಂಕರು ಬಯಸಂಗಿಲ್ಲ. ಹೇಳೋದು ಮುಗಿತೇನ? ನಡಿ ಅಣ್ಣ. ಅವ್ರು ಹೇಳುದ್ರಾಗು ಒಂದ್ ಅರ್ಥ ಐತಿ. ನಾವು ಮಂದ್ಯ ಬರ್ಬೇಕಂದ್ರ ಈಗ ನೋಡಿಲ್ಲ, ನಾವು ಗುಡಿಗೆ ಪಡಿಗೆ ರೊಕ್ಕ ಕೊಡ್ಬೇಕು, ಕಂಡಿಗೆ ರೊಕ್ಕ ಕೊಡ್ಬೇಕು, 4 ಮಂದ್ಯ ಬರ್ಬೇಕೇನ? ಇಲ್ಲ ಅಂದ್ರೆ ಇದು ಕೆಲ್ಸ ಆಗಂಗಿಲ್ಲ. ಏನಿ ಹೇಳಿದ್ದ ಬರೋಬ್ಬರಿ ಐತಿ. ನಾವ್ ಹಿಂಗ ಇರ್ಬೇಕಿನ್ನ ಹಂಗಂತೀಯ? ಏನ ಇನ್ನ ಇವು ಒಂದಿಟ್ಟು ರೌಡಿಸಮ್ ಬಿಡಣ ನಾವು. ಇನ್ನ ಮತ್ತ ಮುಂದೆ ಐತೆ ಐತಲ್ಲ. ಈಗ ಮಂದಿ ಸುಧಾರ್ಸ್ಯಾರ. ವೈನಿ ಹೇಳ್ದಂಗ ಮಂದಿ ಬಾಳ ಸುಧಾರ್ಸ್ಯಾರ. ಏನ ನಮ್ಮ ಊರಾಗ ನಮ್ ಚಾಪ್ ಉಳಿಬೇಕು ಅಂದ್ರ, ನಮ್ಮ ದೌಲತ್ ಉಳಿಬೇಕಂತಂದ್ರ ನಾವೀಗ ಮಕವಾಡ ಹಾಕೊಂಡು ಬದುಕಲೇಬೇಕು. ನಾವು ಒಳ್ಳೇದ್ ಮಾಡ್ಲೇಬೇಕು. ಈಗ ವೈನಿ ಹೇಳೋದು ಬರೋಬ್ಬರಿ ಐತಿ.